ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೆ, ಎಲ್ಲ ಇಸ್ಕೊಂಡ್ಬಿಟ್ರು. ಇರ್ಲಿ ಬಿಡಮ್ಮ, ಎಲ್ಲ ಅಮ್ಮನವ್ರ ಮಹಿಮೇನಮ್ಮ. ನೋಡು, ನೀನು ಇಷ್ಟೊತ್ತು ಕೆಲಸ ಮಾಡಿ ಸುಸ್ತಾಗಿದ್ಯಾ, ಪಾಪಿಗಳವರು ಮಾಡ್ಲಿ ಬಿಡು. ಅಮ್ಮ, ಯಾಕೆ ಸುಸ್ತಾಗಿ ನಿಂತ್ಬಿಟ್ರಲ್ಲ ಶಾಸ್ತ್ರಿಗಳೇ? ಅಯ್ಯೋ ನೀನೊಬ್ಬ ಸುಮ್ಮನೆ ಇರಪ್ಪ. ದೇವಸ್ಥಾನ ಗುಡಿಸಿ ಒರೆಸಿ ನೀರು ಹಾಕಿ ಸುಸ್ತಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಬಾ. ಈ ವಯಸ್ಸಿನಲ್ಲಿ ಎಂತ ಕಷ್ಟ ಬಂದ್ಬಿಡ್ತು. ದೇವಸ್ಥಾನ ಶುದ್ಧಿ ಆಯ್ತಲ್ಲ, ಇನ್ನು ನಮ್ಮ ಹಿರಣ್ಮಯಿಗೆ ಹೋಗ್ಬೋದಲ್ವಾ? ಹೋಗ್ಲಿ, ಇವಳು ನಮ್ಮ ಕಣ್ಣೆದ್ರಿಗಿದ್ದಷ್ಟು ನಮಗ್ ತೊಂದ್ರೆನೆ. ಮಾಡಿದ್ದುಣ್ಣೋ ಮಹಾರಾಯ, ಅನುಭವಿಸಿ ಅನುಭವಿಸಿ. ಕಂದ, ನೀನು ಹೊರಡು. ಸರಿ. ದೇಶಿಕ್ರೆ, ನನ್ನ ಮಗಳು ಹಿರಣ್ಮಯಿ ಇಲ್ಲಿ ಬಂದ್ಲ. ಚಿನ್ನಪ್ಪ ಹೇಳ್ದ ದೇವಸ್ಥಾನ ಶುದ್ಧಿ ಮಾಡ್ತಿದ್ದಾಳೆ ಅಂತ, ಅದಕ್ಕೆ ಓಡ್ ಬಂದೆ. ಎಲ್ಲ ಮುಗಿತಲ್ಲಪ್ಪ, ಈಗ ತಾನೇ ಮನೆಗೆ ಹೋದ್ಲು. ನೀನು ಸ್ವಲ್ಪ ಮುಂಚೆ ಬಂದಿದ್ರೆ ಇಲ್ಲೇ ಸಿಕ್ಕಿರ್ತಿದ್ಲು. ಮನೆಗೆ ಹೋಗು, ಅಲ್ಲೇ ಇರ್ತಾಳೆ. ಅಮ್ಮ ಮಾತಾಯಿ, ನೀನೇ ಕಾಪಾಡ್ಬೇಕಮ್ಮ ನನ್ನ ಮಗಳನ್ನ. ಹಿರಣ್ಮಯಿ, ಹಿರಣ್ಮಯಿ! ಅಮ್ಮನವ್ರು ಹೇಳಿದ ಕೆಲಸ ಈ ಸಾರ್ತಿ ವಿಚಿತ್ರವಾಗಾಯ್ತು. ಎಲ್ಲ ಸಾರ್ತಿನೂ ಅವರೇ ದಾರಿ ತೋರಿಸ್ತಿದ್ರು. ಈ ಸತಿ ಅವ್ರ ವಿರೋಧ ಕಟ್ಕೊಂಡು ಸ್ಫಟಿಕಲಿಂಗ ತರಹಾಗಾಯ್ತು. ಈಗ ನಾನು ಊರಿಗೆ ಬಂದಾಯ್ತು. ಮತ್ತೆ ನಾನು ಮನೆಗೆ ಹೋದರೆ ರಶ್ಮಿ ಅಮ್ಮ ಅವ್ರ ತಾಯಿಗೆ ಕೋಪ ಬರ್ಬೋದು. ಅಪ್ಪ ಅಮ್ಮ ಮತ್ತೆ ಖುಷಿಯಾಗಿರಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ನನ್ನ ಮನೆಗೆ ಹೋಗೋದು ಬೇಡ. ಅಪ್ಪ, ನೀನಾ? ನಾನು ಹೆದರ್ಕೊಂಡ್ಬಿಟ್ಟೆ ಕಣೆ ವೀಣಾ. ನೀನ್ ಹೆದರ್ಕೊಡೋದಿರ್ಲಿ, ನಿಮ್ಮ ಮನೆಯವ್ರಿಗೆ ಎಷ್ಟು ಹೆದರಿಸಿದ್ಯಾ ಗೊತ್ತಾ? ಹೇಳ್ದೆ ಕೇಳ್ದೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಹೇಗೆ ಅಂತ ಹೇಳಿ ವೀಣಾ? ಹೀಗೆ ಎಲ್ಲ ಊರಿಗೆ ಹೋಗಿದ್ದೆ ಅಷ್ಟೇ, ಯಾರಿಗೂ ಹೇಳೋಕ್ಕಾಗಿಲ್ಲ. ಅದೇ ನೀನು ಮಾಡಿದ ತಪ್ಪು. ನೀನು ಹುಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟರು ಗೊತ್ತಾ? ನೀನು ಮನೆ ಬಿಟ್ಟು ಹೋಗಿದ್ದಕ್ಕೆ ನಿಮ್ಮ ಅಮ್ಮನೇ ಕಾರಣ ಅಂತ ನಿಮ್ಮ ಅಪ್ಪ ಅವ್ರನ್ನ ಮನೆ ಬಿಟ್ಟು ಓಡಿಸಿದ್ದಾರೆ. ಪಾಪ ನಿಮ್ಮ ರಶ್ಮಿ ಅಮ್ಮ ಅಳ್ತಾ ಅವ್ರ ಮನೆಗೆ ಹೋದ್ರು. ಅದನ್ನ ಇಡೀ ಊರ್ ಜನನೇ ನೋಡ್ತಾ ಇದ್ರು. ಯಾರೋ ಇಬ್ರು ನಿಮ್ಮ ಸೀತಾಜಿಗೆ ಬುದ್ಧಿ ಹೇಳಿದ್ರು, ಆದ್ರೆ ಅವ್ರು ಕೇಳಲಿಲ್ಲ. ನಿಮ್ಮ ಅಪ್ಪನ ಚೆನ್ನಾಗಿ ಬೈಕೊಂಡು ಹೋದ್ರು. ಅಯ್ಯೋ, ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಮನೆ ಬಿಟ್ಟು ಹೋಗಿದ್ದು. ಈಗ ನನ್ನ ಕಣ್ಣದಿಂದಾನೆ ಅಪ್ಪ ರಶ್ಮಿ ಅಮ್ಮನ ಆಚೆ ಹಾಕಿದ್ದಾರೆ ಅಂದರೆ ನಾನು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಯಿತು? ಏನೇ ಯೋಚನೆ ಮಾಡ್ತಿದ್ಯಾ? ಮೊದಲು ನಿಮ್ಮ ಮನೆಗೆ ಹೋಗು. ನಿಮ್ಮ ಮನೆ ರಣರಂಗ ಆಗಿದೆ, ಅಲ್ಲಿ ಹೋಗ್ಬಿಟ್ಟು ಎಲ್ರನ್ನೂ ಒಂದ್ಗೂಡ್ಸು. ಈ ಥರ ಹೇಳ್ದೆ ಕೇಳ್ದೆ ಯಾವತ್ತೂ ಮನೆ ಬಿಟ್ಟು ಹೋಗಬೇಡ.
ಏನು ಹೀಗಾಗೋಯ್ತಲ್ಲ ನನ್ನ ಪರಿಸ್ಥಿತಿ. ರಶ್ಮಿ ಅಮ್ಮನ ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಬರ್ಬೇಕು. ಇಲ್ಲ ಕಣೆ ವಿನಾ, ಇನ್ಯಾವತ್ತೂ ನಾನು ಅವ್ರು ಬಿಟ್ಟೋಗಲ್ಲ. ಆದರೆ ನನಗೆ ಒಂದು ಕಡೆ ತುರ್ತಾಗಿ ಹೋಗಲೇಬೇಕು. ನಿಂತ್ಕೊಳ್ಳೆ ಹಿರಣ್ಮಯಿ, ನಿಂತ್ಕೊಳ್ಳೆ. ಇವಳು ಊರಿಗೆ ಬಂದಿರೋದು ಇವ್ರ ಅಪ್ಪಂಗೆ ಹೇಳ್ಬೇಕು. ಬಂಗಾರಿ ಅವರೇ, ಏನಮ್ಮ ವೀಣಾ? ಈಗ ತಾನೇ ನಿಮ್ಮ ಮಗಳು ಹಿರಣ್ಮಯಿನ ನೋಡ್ದೆ. ಎಲ್ಲಿ ನೋಡ್ದೆ? ಸ್ವಲ್ಪ ಹೊತ್ತು ಮುಂಚೆ ಅವಳು ನನ್ನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಲು. ನಾನು ಎಷ್ಟು ಕರೆದ್ರೂ ಏನೋ ಕೆಲಸ ಇದೆ ಅಂತ ಹೋದ್ಲು. ಏನಮ್ಮ ಹೇಳ್ತಿದ್ಯಾ ನೀನು? ಸ್ವಲ್ಪ ಹೊತ್ತು ಮುಂಚೆ ಚಿನ್ನಪ್ಪ ಬಂದು ದೇವಸ್ಥಾನದಲ್ಲಿ ಕಸ ಗುಡಿಸ್ತಿದ್ದಾಳೆ ಅಂತಂದ. ಈಗ ನೋಡಿದ್ರೆ ನೀನು ಇಲ್ಲೇ ಸಿಕ್ಕಿದ್ಲು ಅಂತಿದ್ಯಾ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ವೇ? ನಾನು ಹೇಳೋದು ಹೇಳಿದ್ದೀನಿ, ನೀವು ನಂಬ್ರೆ ನಂಬಿ ಇಲ್ಲಾಂದ್ರೆ ಬಿಡಿ. ಎಲ್ಲರೂ ಇಲ್ಲೇ ಇದ್ದಾಳೆ ಅಂತಿದ್ದಾರೆ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಅವ್ರ ಮೇಲಿರೋ ಕೋಪಕ್ಕೆ ಮನೆ ಏನೋ ಬಿಟ್ಟು ಬಂದ್ಬಿಟ್ಟೆ. ಆದರೆ ಇವಾಗ ಭಯ ಆಗ್ತಿದ್ಯಲ್ಲ. ಪಾಪ ಹಿರಣ್ಮಯಿ ಅದು ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಹೊಟ್ಟೆಗೆ ಊಟ ತಿಂದಾಳೋ ಇಲ್ವೋ. ನನಗೆ ಯಾಕೋ ಅವಳದೇ ಚಿಂತೆ ಆಗ್ತಾ ಇದೆ. ಯಾಕೆ ಇವರಿಬ್ರು ಹೀಗೆ ಮಾಡ್ತಾರೆ? ಅಪ್ಪ ಒಂಥರ ಆದರೆ ಈ ಮಗಳು ಇನ್ನೊಂಥರ. ಏನು ಇನ್ನೂ ನಿನ್ನ ಗಂಡನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದೀಯಾ? ನೀನು ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ. ಅವರು ಒಂಥರ ಸಣ್ಣ ಜನ ಕಣೆ. ನಿನಗೆ ಹೇಳಿದೆ ಅವರು ನಮ್ಮ ಯೋಗ್ಯತೆಗೆ ತಕ್ಕಾಗಲ್ಲ ಅಂತ. ಬಡ್ಕೊಂಡೆ, ಆದರೆ ನೀನೆಲ್ಲಿ ನನ್ನ ಮಾತು ಕೇಳಿದೆ. ಈಗ ನೋಡು, ನೀನು ಸಂಕಟ ಪಡೋದಲ್ಲದೆ ನಮ್ಮನ್ನು ಕೊರಗೋ ಹಾಗೆ ಮಾಡ್ತಾ ಇದೀಯ. ಇಲ್ಲಮ್ಮ, ನಾನು ಈ ಮದುವೆ ಆಗಿರೋದೇ ಹಿರಣ್ಮಯಿಗೋಸ್ಕರ. ಅವಳನ್ನ ಕಂಡ್ರೆ ನನಗೊಂಥರ ಪ್ರೀತಿ. ಅವಳಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ಬೋದಮ್ಮ. ನಾನು ಅವಳು ಹೆತ್ತ ತಾಯಿ ಅಲ್ಲದೆ ಇರ್ಬೋದು, ಆದರೆ ಅವಳು ನನ್ನ ಸ್ವಂತ ಮಗಳ ಥರನೇ. ಅನ್ಸತ್ತೆ ಕಣೆ, ಅನಿಸ್ದೆ ಏನೋ, ಆದರೆ ಅವ್ರಿಗೂ ಅನಿಸ್ಬೇಕಲ್ವಾ? ಇದ್ದಿದ್ರೆ ಅವಳು ಯಾಕೆ ನಿನಗೆ ಹೇಳ್ದೆ ಕೇಳ್ದೆ ಹೊಟ್ಟೋಗ್ತಿದ್ಲು? ವಿಶ್ವಾಸಘಾತಕರು, ಉಪಕಾರ ಸ್ಮರಣೆ ಇಲ್ಲದೆ ಇರುವಂಥ ಜನ ಅವರು. ಅದರಲ್ಲಂತೂ ಆ ಮರಿ ರಾಕ್ಷಸಿದಾಳು ನೋಡು, ಅವಳನ್ನಂತೂ ನಂಬಲೇಬಾರ್ದು. ಅಮ್ಮ, ಹಿರಣ್ಮಯಿ, ಎಲ್ಲಮ್ಮ ಹೋಗಿದ್ದೆ? ಇವಾಗ ತಾನೇ ನಾನು ಅಮ್ಮ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಯ್ಯಯ್ಯೋ, ಹೋಯ್ತಲ್ಲ ಪೀಡಿ ಅಂದ್ರೆ ಬಂದೆ ಅಂತ ಬಂದ್ಬಿಟ್ಟಿದ್ದಾಳಲ್ಲ ಇವಳು. ಹೇಗೋ ಮಾಡಿ ರಶ್ಮಿನ ಮನೆಯಿಂದ ಬಿಡಿಸಿದ್ದೀನಿ. ಈಗ ಈ ಮರಿ ರಾಕ್ಷಸಿ ನನ್ನಿಂದಾನೇ ಅವಳು ಮನೆ ಬಿಟ್ಟು ಹೋಗಿದ್ದು ಅಂತ ಹೇಳಿಬಿಟ್ರೆ ರಶ್ಮಿ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ. ಹೀಗೇನಾದ್ರೂ ಮಾಡ್ಬೇಕಲ್ಲ. ಯಾಕಮ್ಮ ನೀನು ಹಿಂಗೆ ಮಾಡ್ತೀಯಾ? ಹೇಳ್ದೆ ಕೇಳ್ದೆ ಅದು ಎಲ್ಲಿಗೆ ಅಂತ ಹೋಗ್ತೀಯಾ? ಏಯ್ ರಶ್ಮಿ, ನೀನೇನೆ ಇವಳಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ಅವಳನ್ನ ಯಾಕೆ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅಂತ ಕೇಳೋದ್ ಬಿಟ್ಟು ಅವಳನ್ನ ಮುದ್ದಾಡ್ತಿದೆಯಲ್ಲೇ. ಏಯ್, ನೀನ್ಯಾಕೆ ಬಂದೆ ಇಲ್ಲಿ? ನಿಮ್ಮ ಅಪ್ಪ ಮಾಡಿದ ಅವಮಾನ ಸಾಲ್ದು ಅಂತ ನಿನ್ನನ್ ಬೇರೆ ಕಳ್ಸಿದಾನ ರಾಯಭಾರಿಯಾಗಿ ಸಂಧಾನಕ್ಕೆ? ಆಹಾ, ದೊಡ್ಡ ಮನ್ಸಿ ಕಣೆ ನೀನು. ನಿಮ್ಮಪ್ಪನಿಗೆ ಮಗಳನ್ನ ಕೊಡಿ ಅಂತ ನೀನೇ ತಾಂಬೂಲ ತಗೊಂಡು ನಮ್ಮ ಮನೆಗೆ ಬರ್ತೀಯ. ಈಗ ಅವಳು ಮುನ್ಸ್ಕೊಂಡು ಬಂದಿದ್ದಾಳೆ ಅಂತ ರಾಜಿ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕೂ ನೀನೇ ಬರ್ತೀಯ. ಇಲ್ಲ, ನಮ್ಮ ಅಪ್ಪ ಹೇಳಿಲ್ಲ, ನಾನೇ ಬಂದೆ. ದಾರಿಲಿ ಬರ್ತಾ ವೀಣಾ ಸಿಕ್ಕಿದ್ಲು. ಅವಳು ನನಗೆ ಹೇಳಿದ್ಲು, ನಿಮ್ಮಮ್ಮ ಮನೆಗೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅದಕ್ಕೆ ರಶ್ಮಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದೆ. ಬನ್ನಿ ರಶ್ಮಿ ಅಮ್ಮನ ಮನೆಗೆ ಹೋಗೋಣ. ನನ್ನ ಮಗಳು ಎಲ್ಲಿಗೂ ಬರಲ್ಲ, ಆ ಮನೆಗಂತೂ ಬರೋದೇ ಇಲ್ಲ. ಹೀಗೆ ಹೇಳಿದೆ ಅಂತ ನಿಮ್ಮಪ್ಪನಿಗೆ ಹೋಗಿ ಹೇಳು. ರಶ್ಮಿ ಅಮ್ಮ, ನಾನು ಅಪ್ಪನಿಗೆ
ರಶ್ಮಿ ಅಮ್ಮನ್ನ ಯಾವತ್ತೂ ದೂರ ಮಾಡ್ಕೋಬೇಡ ಅಂತ ಅಪ್ಪ ನನ್ನ ಮಾತು ಕೇಳ್ತಾರೆ. ಬಾ ರಶ್ಮಿ ಅಮ್ಮ, ಮನೆಗೆ ಹೋಗೋಣ. ಅಮ್ಮ, ನಿಮಗೆ ಕೋಪ ನಿಷ್ಠುರ ಎಲ್ಲ ಇವಳು ತಂದೆ ಮೇಲೆ. ಆ ಸೇಡು ನಿಮ್ಮ ಮಗು ಮೇಲೆ ಯಾಕಮ್ಮ ತೀರಿಸ್ಬೇಕು? ನಾನು ಈ ಮಗು ಜೊತೆ ಹೋಗ್ತೀನಮ್ಮ. ಪುಟ್ಟ, ನೀನು ಇಲ್ಲೇ ಇರು, ನಾನು ಬಟ್ಟೆ ಎಲ್ಲ ತಗೊಂಡ್ಬರ್ತೀನಿ, ಸರಿನಾ? ಅಮ್ಮ, ಅಮ್ಮ, ಯಾಕಮ್ಮ ಬಾಗ್ಲಾಗ್ದೆ? ಬಾಗಿಲು ತೆಗಿಯಮ್ಮ. ಬಾಯಿ ಮುಚ್ಕೊಂಡಿರೇ ನೀನು. ಏಯ್, ಬದ್ಬಿಟ್ಲು ದೊಡ್ಡದಾಗಿ. ಹೋಗೆ, ನಿಮ್ಮಪ್ಪನ್ ಕಳಿಸು. ಅವನ್ ತಾನೇ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕಿದ್ದು. ಅವನೇ ಬರ್ಲಿ. ನಿನ್ನ ಹತ್ರ ಏನ್ ಮಾತು ನಂದು? ಹೋಗೋ. ಆಯ್ತು, ನಮ್ಮಪ್ಪ ಬಂದ್ರೆ ರಶ್ಮಿ ಅಮ್ಮನ ನಮ್ಮಪ್ಪನ ಜೊತೆ ಕಳ್ಸ್ಕೊಡ್ತೀರಾ? ಮೊದಲು ನಿಮ್ಮಪ್ಪ ಬರ್ಲಿ, ಕೈ ಮುಗಿದು ಕೇಳ್ಕೊಳ್ಳಿ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿ. ಆಮೇಲೆ ಯೋಚನೆ ಮಾಡ್ತೀನಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸೋದೋ ಬೇಡವೋ ಅಂತ. ಆಯ್ತು, ನಾನು ಹೋಗಿ ಈಗಲೇ ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. ನೀವು ಹೇಳ್ದಾಗೆ ಕೇಳ್ಕೊಳಕ್ಕೆ ಹೇಳ್ತೀನಿ. ದಯವಿಟ್ಟು ರಶ್ಮಿ ಅಮ್ಮನ್ನ ನನ್ನ ಜೊತೆ ಆಗ್ಲಾದ ಕಳ್ಸ್ಕೊಡಿ. ಅದೆಲ್ಲ ಆಮೇಲೆ. ಮೊದಲು ನೀನು ಇಲ್ಲಿಂದ ತೊಲಗು. ನೀನು ನನ್ನ ಕಣ್ಣು ಮುಂದೆ ಇದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಥೂ. ಅಮ್ಮ, ಅಮ್ಮ, ಯಾಕಮ್ಮ ಇಷ್ಟು ತಪ್ಪಾಗಿ ನಡ್ಕೋತಿದ್ಯಾ? ಪಾಪ ಮಗು ಎಷ್ಟು ಬೇಡ್ಕೋತಿದೆ. ನಾನು ಅವನ ಜೊತೆ ಹೋಗ್ತೀನಿ, ಬಾಗಿಲು ತೆಗಿ. ಏನು, ನಾನ್ ತಪ್ಪಾಗಿ ನಡ್ಕೋತಾ ಇದ್ದೀನಾ? ಅವತ್ತು ನಿನ್ನ ಮನೆಯಲ್ಲಿ ನಿನ್ನ ಗಂಡ ನಿನ್ ಜೊತೆ ಹೇಗ್ ನಡ್ಕೊಂಡ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ಯಾರು ತಪ್ಪಾಗಿ ನಡ್ಕೊಂಡ್ರು ಅಂತ ನಿನಗೆ ಗೊತ್ತಾಗತ್ತೆ. ಹಿರಣ್ಮಯಿ, ಪುಟ್ಟ ಎಲ್ಲಿದ್ಯೋ? ಬಾ ಇಲ್ಲಿ. ಹಿರಣ್ಮಯಿ, ಹೀಗೆ ಕೇಳ್ತಿದ್ಯಾ? ನಿನ್ ಜೊತೆಲೆ ಕರ್ಕೊಂಡು ಹೋದ್ಯಲ್ಲ? ಮಾವ, ಹಿರಣ್ಮಯ್ಯನ ಕರ್ಕೊಂಡು ಹೋಗ್ಬಾರ್ದು ಅಂತ ನಿಮ್ಗಾರು ಗೊತ್ತಾಗಲ್ವಾ? ಅವಳು ಬೆಂಕಿಯಲ್ಲಿ ಬೇಲೆ ಅಂತ ಕರ್ಕೊಂಡು ಹೋಗ್ತೀರಾ? ನಾನೆಲ್ಲಿ ಕರ್ಕೊಂಡು ಹೋದೆ? ನಾನು ಅವತ್ತೇ ಹೇಳಿಲ್ವಾ? ಸುಮ್ಮನೆ ಹೇಳ್ತಾ ಇದ್ದೀನಿ ನನ್ನ ಜೊತೆ ಕರ್ಕೊಂಡು ಹೋಗಲ್ಲ ಅಂತ. ಇದೇನ್ ಮಾವ ಹೀಗೆ ಹೇಳ್ತಿದ್ದೀರಾ? ನೀವು ಹೋಗಿದ್ದ ದಿವಸದಿಂದ ಅವಳ ಮನೇಲಿ ಇಲ್ಲ. ಅವಳು ನಿಮ್ ಜೊತೆ ಬಂದಿದ್ದಾಳೆ ಅಂತ ನಾವೆಲ್ಲ ಸಮಾಧಾನದಿಂದ ಇದ್ವಿ. ನೀವ್ ನೋಡಿದ್ರೆ ಇವಾಗ ಹೀಗೆ ಹೇಳ್ತಿದ್ದೀರಲ್ಲ. ನಾನು ಹೊರಟಾಗ ಅವಳು ಎತ್ತಿದ್ಲು, ನನ್ನ ಜೊತೆಗೆ ಬರ್ತೀನಿ ಅಂತ ಹಠ ಮಾಡಿದ್ಲು. ಆದ್ರೆ ನಾನು ಅವಳಿಗೆ ಸಮಾಧಾನ ಮಾಡಿ ಬೇಡ ಅಂತ ನಾನು ಒಬ್ಬನೇ ಹೋಗಿದ್ದು. ಯಾಕೆ? ಹಿರಣ್ಮಯಿ ಮನೇಲಿ ಇಲ್ವಾ? ಈಗ ನಾನು ಸಹಾನುಭೂತಿ ತೋರಿಸ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನ ಬರೋದು ಖಚಿತ. ಅಯ್ಯಯ್ಯೋ, ಹಿರಣ್ಮಯಿ ನಿಮ್ ಜೊತೆನೂ ಬಂದಿಲ್ವಾ? ಮನೇಲೂ ಇಲ್ಲ. ಹಾಗಾದ್ರೆ ಇಲ್ಲಿ ಹೋಗಿದ್ದೆ ನಮ್ಮ ಮಗು. ಅಯ್ಯೋ ದೇವ್ರೆ, ಹಿರಣ್ಮಯಿನ ಯಾರು ಎತ್ಕೊಂಡು ಹೋದ್ರಪ್ಪ? ಇದೆಲ್ಲ ನಾಟಕ ಬೇಡ. ನನ್ನ ಮಗಳು ಹಿರಣ್ಮಯಿ ನೀವೇನೋ ಮಾಡಿದ್ದೀರಾ, ನಿಜ ಹೇಳಿ. ಇದೊಳ್ಳೆ ಕತೆ ಆಯ್ತಲ್ಲ. ನಿಮಗೆ ಎಷ್ಟು ದುಃಖ ಆಗಿದೆಯೋ ನನಗೂ ಅಷ್ಟೇ ದುಃಖ ಆಗಿದೆ. ಮಗು ಕಳೆದಿದೆ ಅಂತ ನನ್ನ ಸಂಕಟ ನಿಮಗೆ ಅರ್ಥ ಆಗ್ತಿಲ್ವಾ? ಅಂಥದ್ರಲ್ಲಿ ನನಗೆ ಅವಮಾನ ಮಾಡ್ತಿದ್ದೀರಾ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಿ ನೀವು. ಅನುಮಾನ ಏನೂ ಇಲ್ಲ, ಖಚಿತವಾಗಿ ಹೇಳ್ತಿದ್ದೀನಿ. ನನ್ನ ಮಗಳು ಹಿರಣ್ಮಯಿನ ನೀವೇ ಏನೋ ಮಾಡಿದ್ದೀರಾ. ಹೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಂಗಾರಿ, ಏನೋ ಮಾತಾಡ್ತಾ ಇದೆಯಾ? ಯಾರ ಮೇಲೂ ಹೀಗೆ ಏಕಾಏಕಿ ಆರೋಪ ವಹಿಸಬಾರ್ದು. ಕೂತ್ ಯೋಚನೆ ಮಾಡೋಣ ಏನಾಗಿರಬಹುದು ಅಂತ. ನಿಮ್ಗೆ ಗೊತ್ತಿಲ್ಲ ಇವ್ರಿಗೆ ಎಂತ ಕಿರಾತಕರು ಅಂತ. ನನ್ನ ಮಗಳಿಗೆ ಏನ್ ಮಾಡಕ್ಕೂ ಹೆಸಲ್ಲ. ಇವರೆಲ್ಲ ಸೇರಿ ನನ್ನ ಮಗಳಿಗೆ ಏನೋ ಮಾಡ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಡು ಏನೇ ರಶ್ಮಿ, ನಾವು ಕೊಲೆಗಡಕರಂತೆ. ಈ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ನೀನು ಮದುವೆ ಆಗಿದೆಯಲ್ವಾ? ಭಿಕಾರಿ ಅವಿವೇಕನ ಮದುವೆ ಮಾಡ್ಕೊಳ್ಳೋದಕ್ಕೆ ನೋಡು, ನೀನು ಅನುಭವಿಸೋದಲ್ಲೇ ನನಗೂ ಅವಮಾನ. ಯಾರೇ ಭಿಕಾರಿ? ಯಾರ ವೇಕಿ? ನೀನ್ ಭಿಕಾರಿ ನಮ್ಮನೆ ಬಂದಿದ್ದೀಯಾ? ಬಾಯ್ ಬಂದಿದ್ ಮಾತಾಡ್ತೀಯ? ನೀವಾದ್ರೂ ದೊಡ್ಡವರು, ಇವ್ನ ಅವಿವೇಕಿ ಅಂತ ಮಾತನ್ನ ಆಡಕ್ ಬಿಡ್ತೀರಲ್ಲ. ಅನ್ಲಿ ಬಿಡಿ. ಈ ಭಿಕಾರಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೀನಲ್ಲ, ಅದಕ್ಕೆ ಅಂತಾನೆ ಕಂತ್ರಿ ನಾಯಿ. ಬಂಗಾರಿ ಅವರೇ, ನೀನು ನಾಯಿ. ನೀನು ಮೋಸ್ಟ್ನವರೆಲ್ಲ ನಾಯಿ. ನನ್ನ ಮನೆಗೆ ಬಂದು ಬಿಟ್ಟಿ ಕೂಳ್ ತಿನ್ಕೊಂಡು ನನಗೆ ಹೇಳ್ತೀಯ ದರಿದ್ರದವಳೆ. ಬಂಗಾರಿ, ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ? ಯಾರು ದೊಡ್ಡವರು? ಇವ್ರು ದೊಡ್ಡವರಾ? ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ನನ್ನ ಮಗಳಿಗೆ ನಿದ್ದೆ ಮಾತ್ರ ಹಾಕಿ ಸಂಪೂರ್ಣವಾಗಿ ಮಲಗ್ಸಕ್ ಹೊರಟಿದ್ರಲ್ಲ, ಇವ್ರು ದೊಡ್ಡವರಾ? ಇವ್ರು ಮರ್ಯಾದಸ್ತ್ರ? ಅವರು ಹಾಗೆ ಮಾಡಿದ್ದು ನಮ್ ಒಳ್ಳೇದಕ್ಕೆ.
ನಾವು ಚೆನ್ನಾಗಿರ್ಲಿ ಅಂತ. ಒಬ್ಬ ತಾಯಿಯಾಗಿ ಅವ್ರ ಮಗಳ ಸಂಸಾರ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ಓಹೋ, ನನಗಿಂತ ನನ್ನ ಮಗಳಿಗಿಂತ ನಿನಗೆ ನಿನ್ನ ತಾಯಿನೇ ಹೆಚ್ಚಾದ್ರಲ್ವಾ? ನಾನು ಅವತ್ತಿಂದಾನೇ ಪಡ್ಕೋತಿದ್ದೆ ನನ್ನ ಮಗಳಿಗೆ ನಿನ್ನ ತಾಯಿ ಆಗಲ್ಲ ಮಲ್ತಾಯಿನೇ ಅಂತ. ತೋರ್ಸ್ಬಿಟ್ಟಲ್ಲ ನಿನ್ನ ಬುದ್ಧಿನ. ಏನ್ ಮಾತಾಡ್ತಿದ್ದೀರಾ ಬಂಗಾರಿ? ನಿಮ್ ಮಗಳಿಗೆ ಮಲ್ತಾಯಿ ಪಟ್ಟ ಸಿಗ್ಬಾರ್ದು, ನಾನೇ ಅವಳ ತಾಯಿ ಆಗಿರ್ಬೇಕು ಅಂತ ಆಸ್ಪತ್ರೆಗೆ ಹೋಗಿ ಮಕ್ಕಳಾಗ್ದಿರೋ ಅಂತ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಸಿದ್ಧ ಆಗಿದೆ ತಾನೆ. ಈಗ ನಿನ್ ಬಣ್ಣ ಬಯಲಾಯ್ತಲ್ಲ. ನಿನ್ ತಾಯಿ ಆಡ್ತಿರೋ ಮಾತಿಂದ ಗೊತ್ತಾಗುತ್ತೆ ಇದೆಲ್ಲ ನಾಟಕ ಅಂತ. ಇನ್ನೂ ಮರ್ಯಾದೆ ಬೇಕಾ ನಮ್ಗೆ ಈ ಮನೇಲಿ ರಶ್ಮಿ? ನಾವಿನ್ನೂ ಈ ಮನೇಲಿ ಇರ್ಬೇಕಾ? ನೀನ್ ಮಾಡಿರೋ ತ್ಯಾಗಕ್ಕೆ ಕಪಟ ನಾಟಕ ಅಂತ ಪಟ್ಟ ಕಟ್ತಾ ಇದ್ದ ನೀನು. ಬೇಕಾಗಿಲ್ಲ ಹೊರಟೋಗಿ ಇಲ್ಲಿಂದ. ನಿಮ್ಮಂತ ಗೋಸುಂಡೆ ಆಡ್ಕೊಂಡು ಆಡೋ ನಮ್ಮನೇಲಿ ಇರ್ಬೇಕಾಗಿಲ್ಲ. ಸುಮ್ನೆ ಶಾಂತವಾಗು. ಸಿಟ್ಟಿಗೆ ಬುದ್ಧಿ ಕೊಟ್ರೆ ಅನರ್ಥಗಳೇ ಆಗೋದು. ಹೌದು ಕಣ ಬಂಗಾರಿ, ಯಾಕೋ ಇದ್ಕಿದ್ದ ಹಾಗೆ ಹೀಗಾಡ್ತಿದ್ಯಾ? ಯಾರು ತಡಿಬೇಡಿ, ನಿಮ್ಮ ಮಾತು ನಾನು ಕೇಳಲ್ಲ. ಹೊರಟೋಗಿ ಇಲ್ಲಿಂದ. ತೊಲಗಿ ಒಂದ್ ಕ್ಷಣ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನಿಮ್ ಗೊತ್ತಾ? ನಿಮ್ಗೆಲ್ಲ ಇದೆ ಒಂದು ಗತಿ. ಅಮ್ಮ, ಈ ಕುರುಕ್ಷೇತ್ರ ನೋಡಕ್ ನಾನು ಮನೆಗೆ ಬರ್ಬೇಕೇನಮ್ಮ? ಬೇಡ, ನನಗೆ ಮನೆ ಸಹವಾಸವೇ ಬೇಡ. ಎಲ್ಲೋ ದೇಶಾಂತರ ಸುತ್ತಕೊಂಡು ಅಡಿಗೆ ಮಾಡಿಕೊಂಡು 2 ಹೊತ್ತು ಹೊಟ್ಟೆ ಹೊರ್ಕೋತೀನಿ. ಸಾಕು ಕಣೆ ಹತ್ತಿದ್ದು. ಎಷ್ಟು ಅಂತ ಅಳ್ತೀಯ? ಈಗ 10 ಪ್ರಯೋಜನ ಆದ್ರೂ ಏನು ಹೇಳು? ಆ ನಾಲಾಯಕ್ಕೂ 3 ಕಾಸಿ ಕಿಮ್ಮತ್ತಿಲ್ದೇ ಇರೋ ಬಂಗಾರಿನ ಕಟ್ಕೊಂಡಿದ್ದಕ್ಕೆ ನೋಡ್ರಪ್ಪ, ನನ್ನ ಮಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ಯಾವತ್ತೂ ಅವ್ರ ಮನೆ ಹೊಸಲ್ ತುಳಿಯಲ್ಲ, ನನ್ನ ಮಗಳನ್ನ ಅವ್ರ ಮನೆಗೆ ಕಳಿಸಲ್ಲ. ಯಾಕೆ ಸೀತಮ್ಮನವ್ರೆ, ಏನಾಯ್ತು? ರಶ್ಮಿ ಅವ್ರು ಯಾಕೆ ಕಳ್ತಾ ಇದ್ದಾರೆ? ಆ ಬಂಗಾರಿ ಮಗಳು ಎಲ್ಲೋ ಹೋಗಿದ್ದಾಳಂತಪ್ಪ, ಅದಕ್ಕೂ ನಾವೇ ಹೊಣೆಯಂತೆ. ಆ ಬಂಗಾರಿ ಮನೇಲಿ ಏನೇ ಆದ್ರೂ ಅದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಲಿ ಬಿಡಿ ಸೀತಮ್ಮನವ್ರೆ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋರ್ಗು ಅನ್ನೋ ಗಾದೆ ಮಾತು ಕೇಳಿಲ್ವ ತಾವು? ಈಗ ಕೋಪ, ಕ್ಷಣ ಬಿಟ್ರೆ ಪ್ರೀತಿ. ಹೌದು, ಗಂಡ ಹೆಂಡತಿ ಜಗಳದ ಮಧ್ಯೆ ನೀವ್ಯಾಕೆ ಹೋಗಕ್ಕೆ ಹೋದ್ರಿ? ನನ್ನನ್ನು ಕೇಳೋದಾದ್ರೆ ಈಗಲೇ ರಶ್ಮಿ ಅವ್ರನ್ನ ಬಂಗಾರಿ ಮನೆಗೆ ಬಿಟ್ಟು ಬನ್ನಿ. ಅವ್ರವ್ರ ಸಂಸಾರ ಅವ್ರು ಏನಾದರೂ ಮಾಡ್ಕೊಳ್ಳಿ. ನೀನ್ ಚೆನ್ನಾಗಿ ಹೇಳ್ತೀಯಪ್ಪ ನ್ಯಾಯನ. ನಿನ್ನೇನಾದ್ರೂ ಪಂಚಾಯತಿ ಕಟ್ಟೆಗೆ ನ್ಯಾಯ ಹೇಳ್ಸಕ್ ಕೂರಿಸ್ಬಿಟ್ರೆ ಅಷ್ಟೇ ಕತೆ. ಅದೆಷ್ಟು ಜನ ಸಂಸಾರ ಹಾಳು ಮಾಡ್ತೀಯೋ ಏನೋ. ಅಮ್ಮ, ಯಾಕೆ ಬೀದಿಲಿ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾ ಸುಮ್ಮನೆ ಮನೆಗೆ ಹೋಗೋಣ. ಏಯ್, ಬಾಯಿ ಮುಚ್ಕೊಂಡು ನಡಿಯೇ. ಬರ್ಲಿ ಕಣೆ ನಿನ್ನ ಬಂಗಾರಿ. ಕಾಗೆ ಬಂಗಾರಿ ನನಗೆ ಅವಮಾನ ಮಾಡ್ತಾನೆ, ನನ್ನನ್ನೇ ನಾಯಿ ಅಂತಾನೆ. ಬಂದು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ಳಿ, ಬೇಡ್ಕೊಳ್ಳಿ ಆಗಿದೆ ಅವನಿಗೆ. ಅಮ್ಮ, ಇವಾಗೇನು? ನಿನ್ ಬಾಗಿಲು ತೆಗಿತೀಯ ಅಥವಾ ನಾನು ಬಾಗಿಲು ಹೊಡೆದು ಹೊರಗಡೆ ಬರ್ಲೋ? ಬಾಗಿಲು ಹೊಡೆದು ಹಾಕ್ತೀಯೇನೆ? ಹೊಡೆದು ಹಾಕು. ನಾನು ಬಾಗಿಲು ಹಾಕ್ತೀನಿ. ಅದನ್ನು ಹೊಡೆದು ಹಾಕಿದ್ರೆ ನಿನ್ನ ಬೀದಿಯಲ್ಲೇ ಕಟ್ ಹಾಕ್ತೀನಿ. ಹತ್ತು ಸುಸ್ತಾಗಿದ್ಯಾ? ಒಂದ್ ಕಡೆ ಕೂತ್ಕೊಂಡು ಸುಮ್ಮನೆ ಇರೋ. ಇಲ್ಲ ಅಂದ್ರೆ ತೋರಿಸ್ತೀನಿ ಇವತ್ತು ನೀನಾ ನಾನಾ ಅಂತ. ನಾನ್ ಯಾಕೆ ಹಾಗೆ ಮಾಡ್ದೆ? ಒಂದು ಕ್ಷಣ ದುಡುಕಿದಕ್ಕೆ ಈಗ ಏನೆಲ್ಲ ಅನಾಹುತ ಆಗೋಯ್ತು. ಅಮ್ಮ ಮಹಾತಾಯಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ.